ನಮಸ್ಕಾರ ಮೇಷರಾಶಿಯವರೇ, ನಿಲ್ಲಿ. ಈ ವಿಡಿಯೋವನ್ನು ಈಗಲೇ ಸ್ಕಿಪ್ ಮಾಡಬೇಡಿ, ಏಕೆಂದರೆ ಮುಂದಿನ ಕೆಲವು ಕ್ಷಣಗಳಲ್ಲಿ ನೀವು ಕೇಳಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಈ ಸಮಯದಲ್ಲಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಅದು ಕೇವಲ ಕಾಕತಾಳೀಯವಲ್ಲ, ಇದು ಒಂದು ದೈವಿಕ ಸಂಕೇತವಾಗಿರಬಹುದು. ಇಂದಿನ ರಾತ್ರಿ ಮೇಷರಾಶಿಯವರಿಗೆ ಸಾಮಾನ್ಯ ರಾತ್ರಿಯಲ್ಲ. ಇಂದು ನಿಮ್ಮ ಜೀವನದ ಬಾಗಿಲನ್ನು 5 ಸಿಹಿ ಸುದ್ದಿಗಳು ತಟ್ಟಲಿವೆ. ಈ ಸುದ್ದಿಗಳ ಪರಿಣಾಮ ಕೇವಲ ಕೆಲವು ದಿನಗಳಲ್ಲ, ಮುಂಬರುವ ತಿಂಗಳುಗಳು 10 ವರ್ಷಗಳವರೆಗೆ ಇರಬಹುದು. ಮತ್ತು ಅವುಗಳಲ್ಲಿ ಒಂದು ಸುದ್ದಿ ನಿಮ್ಮ ಇಡೀ ಕುಟುಂಬದ ಚಿಂತನೆ ಹಾಗೂ ಭವಿಷ್ಯದ ಯೋಜನೆಗಳನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಆದರೆ ಅತ್ಯಂತ ಆಶ್ಚರ್ಯಕರ ವಿಷಯ ಇನ್ನೂ ಬಾಕಿ ಇದೆ. ಇಂದು ರಾತ್ರಿ ಒಂದು ಹೆಸರು, ಒಂದು ಸುದ್ದಿ ಮತ್ತು ಒಂದು ವಿಶೇಷ ಸೂಚನೆ ನಿಮ್ಮ ಜೀವನಕ್ಕೆ ಪ್ರವೇಶಿಸಲಿದೆ. ಅದು ಕಳೆದ ಹಲವು ವರ್ಷಗಳಿಂದ ನಿಮ್ಮಿಂದ ದೂರವಾಗಿದ್ದ ಸಂತೋಷವನ್ನು ಮತ್ತೆ ನಿಮ್ಮತ್ತ ಸೆಳೆಯಲಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಈ ಸಂಕೇತವನ್ನು ಗುರುತಿಸಲು ನೀವು ತಡ ಮಾಡಿದರೆ ನಿಮ್ಮ ಬಾಗಿಲಿಗೆ ಬಂದಿರುವ ಈ ಅಪರೂಪದ ಅವಕಾಶ ಶಾಶ್ವತವಾಗಿ ದೂರವಾಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಡಬೇಡಿ. ಮತ್ತು ನೀವು ನಿಜವಾದ ಮೇಷರಾಶಿಯವರಾಗಿದ್ದರೆ ಈಗಲೇ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಖಂಡಿತ ಬರೆಯಿರಿ, ಏಕೆಂದರೆ ಭೋಲೆನಾಥನ ವಿಶೇಷ ಕೃಪೆ ಇಲ್ಲದೆ ಇಂತಹ ಅದ್ಭುತ ಯೋಗಗಳು ಸೃಷ್ಟಿಯಾಗುವುದು ಬಹುತೇಕ ಅಸಾಧ್ಯ. ಮೇಷರಾಶಿಯವರೇ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದೀರಿ. ಹೊರಗಿನಿಂದ ಧೈರ್ಯವಾಗಿ ಕಾಣಿಸಿಕೊಂಡರೂ ಒಳಗೊಳಗೆ ಅನೇಕ ಚಿಂತೆಗಳು ನಿಮ್ಮನ್ನು ಕಾಡುತ್ತಿದೆ. ಕೆಲವೊಮ್ಮೆ ಹಣಕಾಸಿನ ಸಮಸ್ಯೆಗಳು, ಕೆಲವೊಮ್ಮೆ ನಿಮ್ಮ ಹತ್ತಿರದವರ ಬದಲಾಗುತ್ತಿರುವ ವರ್ತನೆ, ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನಸ್ಸಿನ ಅಶಾಂತಿ. ಮತ್ತು ಅತ್ಯಂತ ನೋವು ಕೊಟ್ಟ ಸಂಗತಿ ಎಂದರೆ ನೀವು ಹೆಚ್ಚು ನಂಬಿಕೆ ಇಟ್ಟವರೇ ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದಿರುವುದು. ಆದರೆ ಈಗ ಸಮಯ ಬದಲಾಗುತ್ತಿದೆ. ಇಂದಿನಿಂದ ನಿಮ್ಮ ಗ್ರಹಸ್ಥಿತಿಯಲ್ಲಿ ಒಂದು ಮಹತ್ವದ ಬದಲಾವಣೆ ಆರಂಭವಾಗುತ್ತಿದೆ. ಈ ಬದಲಾವಣೆಯ ಪರಿಣಾಮವಾಗಿ ನಿಮ್ಮ ಜೀವನದಿಂದ ದೂರವಾದ ಒಬ್ಬ ಪ್ರಮುಖ ವ್ಯಕ್ತಿ ಮತ್ತೆ ನಿಮ್ಮ ಬದುಕಿಗೆ ಮರಳಿ ಬರುವ ಸಾಧ್ಯತೆ ಕಾಣುತ್ತಿದೆ. ಅದು ಸ್ನೇಹಿತನಾಗಿರಬಹುದು, ಸಂಬಂಧಿಯಾಗಿರಬಹುದು, ಅಥವಾ ನೀವು ಮನಸಾರೆ ಪ್ರೀತಿಸಿದ ಯಾರಾದರೂ ಆಗಿರಬಹುದು. ಆದರೆ ಈ ವಾಪಸ್ಸು ಕೇವಲ ಒಬ್ಬ ವ್ಯಕ್ತಿಯದ್ದಾಗಿರುವುದಿಲ್ಲ. ಇದು ನಿಮ್ಮ ಸಂತೋಷ, ಆತ್ಮವಿಶ್ವಾಸ ಮತ್ತು ನೆಮ್ಮದಿಯ ವಾಪಸ್ಸಾಗಿರಬಹುದು. ಆದರೆ ಎಚ್ಚರಿಕೆಯಿಂದಿರಿ, ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ನಿಮ್ಮ ಮುಂದೆ ಹಿತೈಷಿಯಂತೆ ವರ್ತಿಸುತ್ತಾನೆ, ನಿಮ್ಮನ್ನು ಹೊಗಳುತ್ತಾನೆ, ಆದರೆ ಒಳಗೊಳಗೆ ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುತ್ತಾನೆ. ಕಳೆದ ಕೆಲವು ದಿನಗಳಿಂದ ಅವನು ನಿಮ್ಮ ಬಗ್ಗೆ ಇತರರ ಬಳಿ ಮಾತನಾಡುತ್ತಿರಬಹುದು. ನಿಮ್ಮ ಯೋಜನೆಗಳು ಮತ್ತು ದುರ್ಬಲತೆಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರಬಹುದು. ಆದ್ದರಿಂದ ಮುಂದಿನ ಕೆಲವು ದಿನಗಳವರೆಗೆ ನಿಮ್ಮ ವೈಯಕ್ತಿಕ ವಿಷಯಗಳು, ಹಣಕಾಸಿನ ವಿಚಾರಗಳು ಮತ್ತು ಭವಿಷ್ಯದ ಯೋಜನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಈ ಬಾರಿ ಮಹಾದೇವರು ನಿಮ್ಮ ಗೆಲುವು ಹಠಾತ್ತಾಗಿ ಎಲ್ಲವನ್ನು ಆಶ್ಚರ್ಯಗೊಳಿಸಬೇಕೆಂದು ಬಯಸುತ್ತಿದ್ದಾರೆ. ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡುತ್ತಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ, ಏಕೆಂದರೆ ಮುಂದೆ ನಾನು ಹೇಳಲಿರುವ ವಿಷಯ ಈ ಇಡೀ ವಿಡಿಯೋದ ಅತ್ಯಂತ ರೋಚಕ ಭಾಗವಾಗಿದೆ. ಈಗ ಮೊದಲ ಸುದ್ದಿ ವಿಷಯ ಬಗ್ಗೆ ಮಾತನಾಡೋಣ. ಮೇಷರಾಶಿಯವರೇ, ಇಂದು ಸಂಜೆಯ ನಂತರ ನಿಮ್ಮ ಸುತ್ತಲಿನ ಶಕ್ತಿಯಲ್ಲಿ ಒಂದು ವಿಶಿಷ್ಟ ಬದಲಾವಣೆ ಕಾಣಿಸಿಕೊಳ್ಳಲಿದೆ. ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಮುನ್ನಡೆಸುತ್ತಿರುವ ಅನುಭವವಾಗಬಹುದು. ಇದೇ ಸಮಯದಲ್ಲಿ ನಿಮ್ಮ ಮೊದಲ ಸಿಹಿ ಸುದ್ದಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುತ್ತದೆ. ಈ ಸುದ್ದಿ ಹಣಕಾಸಿಗೆ ಸಂಬಂಧಿಸಿದ್ದಾಗಿರಬಹುದು. ನಿಂತು ಹೋಗಿದ್ದ ಹಣ ಮರಳಿ ಸಿಗಬಹುದು, ಹಳೆಯ ಕೆಲಸದಿಂದ ಲಾಭ ಬರಬಹುದು, ಅಥವಾ ಹೊಸ ಅವಕಾಶವೊಂದು ನಿಮ್ಮ ಮುಂದೆ ತೆರೆದುಕೊಳ್ಳಬಹುದು. ಅದನ್ನು ನೋಡಿ ಮೊದಲಿಗೆ ನಿಮಗೆ ನಂಬಿಕೆ ಬರದೇ ಇರಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಇದೆ.
ಈ ಅವಕಾಶ ಮೊದಲ ನೋಟಕ್ಕೆ ಚಿಕ್ಕದಾಗಿ ಕಾಣಬಹುದು. ಅನೇಕ ಬಾರಿ ಅದೃಷ್ಟದ ದೊಡ್ಡ ಬಾಗಿಲು ಸಣ್ಣ ಅವಕಾಶದ ರೂಪದಲ್ಲಿ ತೆರೆಯುತ್ತದೆ. ಆದ್ದರಿಂದ ಮುಂದಿನ ಕೆಲವು ದಿನಗಳಲ್ಲಿ ಬರುವ ಪ್ರತಿಯೊಂದು ಸಂದೇಶ, ದಾಖಲೆ ಅಥವಾ ಹಣಕಾಸಿನ ಮಾಹಿತಿಯನ್ನು ಗಮನದಿಂದ ಪರಿಶೀಲಿಸಿ. ಒಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು. ಈಗ ಎರಡನೇ ಸುದ್ದಿಯ ಬಗ್ಗೆ ಮಾತನಾಡೋಣ. ಇದು ಮೊದಲನೆಯದಕ್ಕಿಂತಲೂ ದೊಡ್ಡದಾಗಿದೆ. ಮೇಷರಾಶಿಯವರೇ, ನಿಮ್ಮ ಮನೆಯಲ್ಲಿ ಬಹಳ ಬೇಗ ಒಂದು ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ. ಕಳೆದ ಹಲವು ತಿಂಗಳುಗಳಿಂದ ಕಣ್ಮರೆಯಾಗಿದ್ದ ನೆಮ್ಮದಿ ಮತ್ತು ಖುಷಿ ಮತ್ತೆ ಮರಳಿ ಬರಲಿದೆ. ಒತ್ತಡ ಕಡಿಮೆಯಾಗುತ್ತದೆ. ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇತ್ತೋ ಅವರ ಕಡೆಯಿಂದ ಸಮಾಧಾನದ ಸುದ್ದಿ ಬರಬಹುದು. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಕಲಹಗಳು ಕಡಿಮೆಯಾಗುತ್ತದೆ. ಕಾರಣವಿಲ್ಲದ ಅಶಾಂತಿ ನಿಧಾನವಾಗಿ ದೂರವಾಗುತ್ತದೆ. ಇದಕ್ಕೆ ಕಾರಣ ಕೇವಲ ಪರಿಸ್ಥಿತಿಗಳಲ್ಲ, ನಿಮ್ಮ ರಾಶಿಯ ಮೇಲಿದ್ದ ನಕಾರಾತ್ಮಕ ಶಕ್ತಿಯ ಪ್ರಭಾವ ಈಗ ಕಡಿಮೆಯಾಗುತ್ತಿದೆ. ಪರಿಣಾಮವಾಗಿ ಮನೆಯ ವಾತಾವರಣ ಸುಧಾರಿಸುತ್ತದೆ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ತಿಂಗಳುಗಳಿಂದ ನಿಂತು ಹೋಗಿದ್ದ ಸಂಭಾಷಣೆಗಳು ಮತ್ತೆ ಆರಂಭವಾಗುತ್ತದೆ. ಆದರೆ ನೆನಪಿಡಿ, ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡಬಹುದು. ಅವನು ನಿಮ್ಮ ಮುಂದೆ ಸ್ನೇಹಿತನಂತೆ ಕಾಣಬಹುದು, ಆದರೆ ನಿಮ್ಮ ಪ್ರಗತಿಯನ್ನು ಸಹಿಸದಿರಬಹುದು. ಆದ್ದರಿಂದ ನಿಮ್ಮ ಪ್ರತಿಯೊಂದು ಖುಷಿಯನ್ನು ಎಲ್ಲರ ಮುಂದೆ ಪ್ರದರ್ಶಿಸುವ ಅಗತ್ಯವಿಲ್ಲ. ಕೆಲವು ಯಶಸ್ಸುಗಳನ್ನು ಮೌನವಾಗಿ ಅನುಭವಿಸುವುದು ಉತ್ತಮ. ಈಗ ಮೂರನೆಯ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋಣ. ಈ ಸುದ್ದಿ ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದೆ. ನಿಮ್ಮನ್ನು ದುರ್ಬಲ ಎಂದುಕೊಂಡವರು ಬಹಳ ಬೇಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ಸಮಯ ಬರುತ್ತಿದೆ. ಕೆಲಸದಲ್ಲಿ ನಿಂತು ಹೋಗಿದ್ದ ಯೋಜನೆಗಳು ಮತ್ತೆ ವೇಗ ಪಡೆಯುತ್ತದೆ. ವ್ಯಾಪಾರದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತದೆ. ಬಹಳ ಸಮಯದಿಂದ ಶ್ರಮಪಟ್ಟರೂ ಫಲ ಸಿಗದೆ ನಿರಾಶರಾಗಿದ್ದವರಿಗೆ ಹಠಾತ್ ಒಂದು ಅವಕಾಶ ದೊರೆಯಬಹುದು. ಆ ಒಂದು ಅವಕಾಶ ಅವರ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬಹುದು. ಆದರೆ ಗಮನವಿರಲಿ, ಈ ಅವಕಾಶ ಹಠಾತ್ ಬರುತ್ತದೆ ಮತ್ತು ಅದೇ ವೇಗದಲ್ಲಿ ಕೈತಪ್ಪುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸೋಮಾರಿತನವನ್ನು ಸಂಪೂರ್ಣವಾಗಿ ದೂರವಿಡಿ. ನೀವು ಮುಂದೂಡುತ್ತಾ ಬಂದಿದ್ದ ಕೆಲಸವೇ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಕೀಲಿಯಾಗಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಒಬ್ಬ ಹಿರಿಯ ಅಧಿಕಾರಿ ಅಥವಾ ಪ್ರಭಾವಿ ವ್ಯಕ್ತಿ ನಿಮ್ಮ ಕಾರ್ಯಕ್ಷಮತೆಯನ್ನು ಗಮನಿಸುತ್ತಿದ್ದಾರೆ. ಪರಿಸ್ಥಿತಿಗಳು ಬಹಳ ಬೇಗ ನಿಮ್ಮ ಪರವಾಗಿ ಬದಲಾಗಬಹುದು. ಆದರೆ ಒಂದು ಷರತ್ತು ಇದೆ. ಈ ಸಂದರ್ಭದಲ್ಲಿ ಭಯಪಟ್ಟು ಹಿಂದೆ ಸರಿಯಬೇಡಿ. ಏಕೆಂದರೆ ಭಯದಿಂದ ಅವಕಾಶವನ್ನು ಕೈಬಿಟ್ಟವರು ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಧೈರ್ಯವಾಗಿ ಮುಂದೆ ಹೆಜ್ಜೆ ಇಟ್ಟವರಿಗೆ ಮಾತ್ರ ಈ ಯೋಗದ ಪೂರ್ಣ ಫಲ ದೊರೆಯುತ್ತದೆ. ಈಗ ನಾಲ್ಕನೆಯ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋಣ ಮತ್ತು ಈ ಸುದ್ದಿ ನೇರವಾಗಿ ಆ ಆಸೆಗೆ ಸಂಬಂಧಿಸಿದೆ. ಅದನ್ನು ನೀವು ಎಂದಿಗೂ ಯಾರೊಂದಿಗೂ ಹಂಚಿಕೊಂಡಿಲ್ಲ. ನಿಮ್ಮ ಹೃದಯದ ಆಳದಲ್ಲಿ ಮುಚ್ಚಿಟ್ಟಿದ್ದ ಕನಸು, ಮೌನವಾಗಿ ಭಗವಂತನ ಮುಂದೆ ಇಟ್ಟಿದ್ದ ಪ್ರಾರ್ಥನೆ, ರಾತ್ರಿಗಳಲ್ಲಿ ಒಂಟಿಯಾಗಿ ಬೇಡಿಕೊಂಡಿದ್ದ ಆ ಆಸೆ ಈಗ ಬ್ರಹ್ಮಾಂಡದ ಗಮನ ಸೆಳೆದಿದೆ. ಮೇಷರಾಶಿಯವರೇ, ಮುಂಬರುವ ಕೆಲವು ದಿನಗಳಲ್ಲಿ ಅದರ ಮೊದಲ ಸಂಕೇತ ನಿಮ್ಮ ಮುಂದೆ ಕಾಣಿಸಿಕೊಳ್ಳಬಹುದು. ಈ ಸಂಕೇತ ಯಾವುದೇ ವ್ಯಕ್ತಿಯ ಮೂಲಕ ಮಾತ್ರವಲ್ಲ, ಒಂದು ವಿಚಿತ್ರ ಯೋಗದ ಮೂಲಕವೂ ಬರಬಹುದು. ಹಠಾತ್ ಯಾವುದೋ ಹಳೆಯ ಫೋಟೋ ನಿಮ್ಮ ಮುಂದೆ ಬರಬಹುದು. ಬಹಳ ಹಿಂದಿನ ಸಂದೇಶ ಮತ್ತೆ ಕಣ್ಣಿಗೆ ಬೀಳಬಹುದು. ಅಥವಾ ಹಲವು ವರ್ಷಗಳಿಂದ ಸಂಪರ್ಕ ಕಳೆದುಕೊಂಡಿದ್ದ ವ್ಯಕ್ತಿಯೊಬ್ಬ ಹಠಾತ್ ನಿಮ್ಮ ಬದುಕಿನಲ್ಲಿ ಕಾಣಿಸಿಕೊಳ್ಳಬಹುದು. ಆದರೆ ಇದು ಕೇವಲ ಕಾಕತಾಳೀಯವಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಅಡಗಿದೆ. ಏಕೆಂದರೆ ಬ್ರಹ್ಮಾಂಡ ಈಗ ನಿಮ್ಮನ್ನು ಮತ್ತೆ ಆ ದಾರಿಯತ್ತ ಕರೆದುಕೊಂಡು ಹೋಗುತ್ತಿದೆ. ಅಲ್ಲಿಂದ ನಿಮ್ಮ ನಿಜವಾದ ಯಶಸ್ಸು ಆರಂಭವಾಗಬೇಕಿದೆ. ಆದ್ದರಿಂದ ಗಮನವಿಟ್ಟು ಕೇಳಿ. ಮುಂದಿನ ದಿನಗಳಲ್ಲಿ ನಿಮ್ಮ ಮನಸ್ಸು ಪದೇ ಪದೇ ಯಾವುದಾದರೂ ಕೆಲಸ ಮಾಡಲು ಹೇಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಒಳಗಿನಿಂದ ಬರುವ ಸಂಕೇತಗಳನ್ನು ಮುಂದೂಡಬೇಡಿ. ಏಕೆಂದರೆ ಅದೃಷ್ಟವು ಅನೇಕ ಬಾರಿ ಸಂಕೇತಗಳ ರೂಪದಲ್ಲಿಯೇ ನಮ್ಮ ಬಾಗಿಲಿಗೆ ಬರುತ್ತದೆ.
ಮೇಷರಾಶಿಯವರೇ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋಣ. ಇಲ್ಲಿ ಒಂದು ದೊಡ್ಡ ಬದಲಾವಣೆ ಸಂಭವಿಸುವ ಸಾಧ್ಯತೆ ಇದೆ. ಯಾವ ಸಂಬಂಧ ಮುರಿಯುವ ಹಂತಕ್ಕೆ ಬಂದಿತ್ತೋ ಅಲ್ಲಿ ಮತ್ತೆ ಮಾತುಕತೆ ಆರಂಭವಾಗಬಹುದು ಮತ್ತು ಒಂಟಿಯಾಗಿರುವವರ ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿ ಪ್ರವೇಶಿಸಬಹುದು. ಅವನು ಅಥವಾ ಅವಳು ನಿಧಾನವಾಗಿ ನಿಮ್ಮ ಜಗತ್ತನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತಾರೆ. ಆದರೆ ಈ ಸಂಬಂಧ ಸಾಮಾನ್ಯವಾಗಿರುವುದಿಲ್ಲ. ಆರಂಭದಲ್ಲಿ ಎದುರಿನ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದಿದ್ದಾನೆ ಎಂಬುದು ನಿಮಗೆ ಅರ್ಥವಾಗುವುದಿಲ್ಲ. ಆದರೆ ಸಮಯ ಕಳೆದಂತೆ ಈ ಸಂಬಂಧ ನಿಮ್ಮ ಅದೃಷ್ಟದೊಂದಿಗೆ ಜೋಡಿಸಲ್ಪಟ್ಟಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ, ಪ್ರತಿಯೊಂದು ಮರಳುವಿಕೆಯು ಪ್ರೀತಿಯ ಕಾರಣದಿಂದ ಆಗುವುದಿಲ್ಲ. ಕೆಲವರು ಕೇವಲ ನಿಮ್ಮ ಹೃದಯದಲ್ಲಿ ಇನ್ನೂ ಅವರಿಗೆ ಜಾಗ ಇದೆಯೇ ಎಂದು ತಿಳಿದುಕೊಳ್ಳಲು ಮರಳಿ ಬರುತ್ತಾರೆ. ಆದ್ದರಿಂದ ಈ ಬಾರಿ ನಿಮ್ಮ ಆತ್ಮ ಗೌರವವನ್ನು ಎಲ್ಲಕ್ಕಿಂತ ಮೇಲಿಡಿ. ನಿಮ್ಮ ಕಣ್ಣೀರಿನ ಬೆಲೆ ಅರಿಯದ ವ್ಯಕ್ತಿಯನ್ನು ಮತ್ತೆ ನಿಮ್ಮ ದೌರ್ಬಲ್ಯವಾಗಲು ಬಿಡಬೇಡಿ. ನೀವು ಇಲ್ಲಿಯವರೆಗೆ ಈ ವಿಡಿಯೋ ನೋಡುತ್ತಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಏಕೆಂದರೆ ಮುಂದೆ ಬರಲಿರುವ ಸಂಕೇತಗಳು ಬಹುಶಃ ಮುಂದಿನ ಹಲವು ವರ್ಷಗಳ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಬಹುದು. ಮೇಷರಾಶಿಯವರೇ, ಈಗ ಒಂದು ರಹಸ್ಯಮಯ ಮಾತನ್ನು ಕೇಳಿ. ಇಂದು ರಾತ್ರಿ ಮಲಗುವ ಮೊದಲು ನಿಮಗೆ ಪದೇ ಪದೇ ಒಂದು ಸಂಖ್ಯೆ, ಒಂದೇ ಕನಸು ಅಥವಾ ಒಂದೇ ಹೆಸರು ಕಾಣಿಸಿಕೊಂಡರೆ ಅದನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ಇದು ಸಾಮಾನ್ಯ ಘಟನೆಯಾಗಿರುವುದಿಲ್ಲ. ಇದು ಬ್ರಹ್ಮಾಂಡದ ಕಡೆಯಿಂದ ಬಂದಿರುವ ಒಂದು ಸೂಚನೆಯಾಗಿರಬಹುದು. ಮುಂಬರುವ ದಿನಗಳಲ್ಲಿ ನಿಮಗೆ ಪದೇ ಪದೇ ಬಿಳಿ ಬಣ್ಣ ಕಾಣಿಸಿಕೊಂಡರೆ ಅಥವಾ ದೇವಸ್ಥಾನದ ಗಂಟೆಯ ಧ್ವನಿ ಹಠಾತ್ ಹೆಚ್ಚಾಗಿ ಕೇಳಿಬಂದರೆ ಅದನ್ನು ಮಹಾದೇವನ ಸಂಕೇತ ಎಂದು ಭಾವಿಸಿ. ನಿಮ್ಮ ಪ್ರಾರ್ಥನೆ ಕೇಳಲ್ಪಟ್ಟಿದೆ ಎಂಬುದರ ಸೂಚನೆಯಾಗಿರಬಹುದು. ಮತ್ತು ಪೂಜೆ ಮಾಡುವ ಸಮಯದಲ್ಲಿ ಹಠಾತ್ ವಿಚಿತ್ರವಾದ ಶಾಂತಿ ಅನುಭವವಾದರೆ ಆ ಕ್ಷಣವನ್ನು ಮನಸಾರೆ ಅನುಭವಿಸಿ, ಏಕೆಂದರೆ ಅದೇ ಕ್ಷಣ ನಿಮ್ಮ ಅದೃಷ್ಟ ಎಚ್ಚರಗೊಳ್ಳುತ್ತಿರುವ ಸಂಕೇತವಾಗಿರಬಹುದು. ಮೇಷರಾಶಿಯವರೇ, ಈಗ ನಿಮ್ಮ ಮನಸ್ಸನ್ನು ಅಲುಗಾಡಿಸುವ ವಿಷಯದ ಬಗ್ಗೆ ಮಾತನಾಡೋಣ. ಬಹಳ ಬೇಗ ನಿಮ್ಮ ಮುಂದೆ ಒಂದು ಸತ್ಯ ಹೊರಬರಲಿದೆ. ಅದು ನಿಮ್ಮ ಆಪ್ತರ ಬಗ್ಗೆ ಇರಬಹುದು. ನಿಮ್ಮನ್ನು ದುರ್ಬಲ ಎಂದುಕೊಂಡಿದ್ದ ವ್ಯಕ್ತಿಯೇ ಈಗ ನಿಮ್ಮ ಶಕ್ತಿಯನ್ನು ನೋಡಿ ಮೌನವಾಗುವ ಸಮಯ ಬರಲಿದೆ. ಈ ಬದಲಾವಣೆ ಎಷ್ಟು ವೇಗವಾಗಿ ನಡೆಯುತ್ತದೆ ಎಂದರೆ ಜನರಿಗೆ ಅರ್ಥವಾಗುವುದೇ ಇಲ್ಲ. ಹಠಾತ್ ಎಲ್ಲವೂ ಹೇಗೆ ಬದಲಾಯಿತು ಎಂದು ಅವರು ಆಶ್ಚರ್ಯಪಡುತ್ತಾರೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿದ್ರೆ ವಿಚಿತ್ರವಾಗಿದೆಯೇ? ಕೆಲವೊಮ್ಮೆ ತಡರಾತ್ರಿಯವರೆಗೆ ನಿದ್ರೆ ಬರದಿರುವುದು, ಕೆಲವೊಮ್ಮೆ ಹಠಾತ್ ಕನಸು ಕಂಡು ಎಚ್ಚರಗೊಳ್ಳುವುದು ನಡೆಯುತ್ತಿದೆಯೇ? ಹಾಗಿದ್ದರೆ ತಿಳಿದುಕೊಳ್ಳಿ, ನಿಮ್ಮ ಶಕ್ತಿ ಮತ್ತು ಜೀವನದ ದಿಕ್ಕಿನಲ್ಲಿ ಬದಲಾವಣೆ ಆರಂಭವಾಗಿದೆ. ಮುಂಬರುವ ದಿನಗಳಲ್ಲಿ ಒಂದು ಹಠಾತ್ ಪ್ರಯಾಣದ ಯೋಗವೂ ಕಾಣಿಸುತ್ತಿದೆ. ಈ ಪ್ರಯಾಣ ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ಆದರೆ ಈ ಪ್ರಯಾಣದ ಸಮಯದಲ್ಲಿ ನಿಮಗೆ ಸಿಗುವ ಒಂದು ಸಂಕೇತ ನಿಮ್ಮ ಮನಸ್ಸಿನ ದೊಡ್ಡ ಗೊಂದಲವನ್ನು ನಿವಾರಿಸಬಹುದು. ಸಂಜೆಯ ನಂತರ ಯಾವುದೋ ಫೋನ್ ಕರೆ, ಸಂದೇಶ ಅಥವಾ ಅನಿರೀಕ್ಷಿತ ಭೇಟಿ ಸಂಭವಿಸಬಹುದು. ಅದು ಕೇವಲ ಕಾಕತಾಳೀಯ ಅಲ್ಲ, ಅದರ ಹಿಂದೆ ವಿಧಿಯ ಒಂದು ಮಹತ್ವದ ಉದ್ದೇಶ ಅಡಗಿರಬಹುದು. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಬದಲಾವಣೆ ಬಹಳ ಬೇಗ ಸಂಭವಿಸಬಹುದು. ನಿಂತು ಹೋಗಿದ್ದ ಹಣ ವಾಪಸ್ ಬರಬಹುದು, ಹೊಸ ಆದಾಯದ ದಾರಿ ತೆರೆಯಬಹುದು ಅಥವಾ ಒಂದು ಅವಕಾಶ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿರಬಹುದು. ಆದರೆ ಒಂದು ಎಚ್ಚರಿಕೆ, ಈ ಸಮಯದಲ್ಲಿ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ತಯಾರಿಯನ್ನು ಮೌನವಾಗಿ ಮಾಡಿ, ಏಕೆಂದರೆ ಈ ಬಾರಿ ನಿಮ್ಮ ಗೆಲುವು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಅನೇಕರು ಅದನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ಈಗ 5ನೆಯ ಮತ್ತು ಅತ್ಯಂತ ದೊಡ್ಡ ಸಿಹಿಯ ಸುದ್ದಿಯ ಬಗ್ಗೆ ಮಾತನಾಡೋಣ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ಬೇಗ ಒಂದು ಅಪರೂಪದ ಅವಕಾಶ ಬರಲಿದೆ. ಈ ಅವಕಾಶ ಕೇವಲ ಒಂದೇ ಬಾರಿ ಸಿಗಬಹುದು. ಅದು ವೃತ್ತಿ, ಹಣ, ಪ್ರೀತಿ ಅಥವಾ ಕುಟುಂಬ ಯಾವುದೇ ರೂಪದಲ್ಲಿ ಬರಬಹುದು. ಆರಂಭದಲ್ಲಿ ಈ ಅವಕಾಶವನ್ನು ನೋಡಿ ನಿಮಗೆ ಭಯವಾಗಬಹುದು, ಮನಸ್ಸು ಪದೇ ಪದೇ ಅನುಮಾನ ಪಡಬಹುದು. ಆದರೆ ಇದೇ ಸಮಯದಲ್ಲಿ ನೀವು ಧೈರ್ಯ ತೋರಿಸಿದರೆ ಮುಂದಿನ 3 ರಿಂದ 5 ತಿಂಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಬಹುದು.
ನಿಮ್ಮ ಪ್ರಗತಿಯನ್ನು ನೋಡಿ ಜನರು ಆಶ್ಚರ್ಯಪಡುತ್ತಾರೆ. ನಿಮ್ಮನ್ನು ನಿರ್ಲಕ್ಷಿಸಿದವರೇ ಮತ್ತೆ ನಿಮ್ಮ ಜೊತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾರೆ. ಬಹಳ ಸಮಯದ ನಂತರ ನಿಮ್ಮ ಮನೆಯಲ್ಲಿ ಸಂತೋಷದ ಅಲೆ ಹರಡಬಹುದು ಮತ್ತು ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಸಾಧ್ಯತೆಯೂ ಇದೆ. ಆರಂಭದಲ್ಲಿ ಅವನ ಮಾತುಗಳ ಮೇಲೆ ನಂಬಿಕೆ ಬಾರದಿರಬಹುದು, ಆದರೆ ನಿಧಾನವಾಗಿ ಅವನೇ ನಿಮ್ಮ ಜೀವನದ ಪ್ರಮುಖ ಶಕ್ತಿಯಾಗಬಹುದು. ಆದರೆ ಜಾಗರೂಕರಾಗಿರಿ, ಹೊಳೆಯುವುದೆಲ್ಲ ಚಿನ್ನವಲ್ಲ. ಯಾವುದೇ ಹೊಸ ಸಂಬಂಧ ಅಥವಾ ಹೊಸ ಅವಕಾಶದ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ. ಮೊದಲು ಸಮಯವನ್ನು ಪರೀಕ್ಷಿಸಿ ನಂತರ ನಿರ್ಧಾರ ತೆಗೆದುಕೊಳ್ಳಿ. ಮೇಷರಾಶಿಯವರೇ, ನೀವು ಬಹಳ ಸಮಯದಿಂದ ಹೋರಾಟ ಮಾಡುತ್ತಿದ್ದೀರಿ. ಅನೇಕ ಬಾರಿ ಮುರಿದು ಬಿದ್ದಿದ್ದೀರಿ. ಅನೇಕ ಬಾರಿ ಒಂಟಿತನ ಅನುಭವಿಸಿದ್ದೀರಿ. ಹಲವಾರು ರಾತ್ರಿಗಳನ್ನು ಮೌನವಾಗಿ ಕಣ್ಣೀರು ಸುರಿಸುತ್ತಾ ಕಳೆದಿದ್ದೀರಿ. ಆದರೆ ಈಗ ನಿಮ್ಮ ತಾಳ್ಮೆಗೆ ಫಲ ಸಿಗುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಬೆಲೆಯನ್ನು ಅರಿಯದಿದ್ದ ವ್ಯಕ್ತಿಯೊಬ್ಬ ಬಹಳ ಬೇಗ ಮತ್ತೆ ನಿಮ್ಮ ಜೀವನಕ್ಕೆ ಮರಳಿ ಬರಬಹುದು. ಆದರೆ ಈ ಬಾರಿ ನಿರ್ಧಾರ ನಿಮ್ಮ ಕೈಯಲ್ಲಿರುತ್ತದೆ. ಮುಂದಿನ ದಿನಗಳಲ್ಲಿ ಅಪರಿಚಿತ ವ್ಯಕ್ತಿಗಳ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ವಿಶೇಷವಾಗಿ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚು ಎಚ್ಚರಿಕೆಯಿಂದಿರಿ. ಏಕೆಂದರೆ ಒಂದೆಡೆ ಅದೃಷ್ಟ ನಿಮ್ಮ ಪರವಾಗಿದ್ದರೂ ಇನ್ನೊಂದೆಡೆ ಕೆಲವರು ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸಬಹುದು. ಆದರೆ ಹೆದರಬೇಡಿ. ಈ ಸಮಯದಲ್ಲಿ ನಿಮ್ಮ ರಾಶಿಯ ಮೇಲೆ ಒಂದು ಶಕ್ತಿಯುತ ರಕ್ಷಾ ಕವಚ ನಿರ್ಮಾಣವಾಗುತ್ತಿರುವಂತೆ ಕಾಣುತ್ತದೆ. ಆದ್ದರಿಂದ ನಿಮ್ಮ ಕೆಟ್ಟದ್ದನ್ನು ಬಯಸುವವರು ನಿಧಾನವಾಗಿ ದೂರವಾಗುತ್ತಾ ಹೋಗಬಹುದು. ಮೇಷರಾಶಿಯವರೇ, ಬಹಳ ಬೇಗ ಒಂದು ಸುದ್ದಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಆರಂಭದಲ್ಲಿ ನಿಮಗೆ ನಂಬಿಕೆ ಬರದಿದ್ದರೂ ನಿಧಾನವಾಗಿ ಎಲ್ಲವೂ ನಿಮ್ಮ ಪರವಾಗಿ ಸಾಗಲು ಆರಂಭಿಸುತ್ತದೆ. ಈ ಸುದ್ದಿಯೊಂದಿಗೆ ಗೌರವ, ಹಣ, ಹೊಸ ಗುರುತು ಮತ್ತು ಬಹಳ ಸಮಯದಿಂದ ನೀವು ಕಾಯುತ್ತಿದ್ದ ಸಂತೋಷವು ನಿಮ್ಮ ಜೀವನಕ್ಕೆ ಬರಬಹುದು. ಮತ್ತು ಯಾವ ದಿನ ಈ ಸಂಕೇತ ಸಂಪೂರ್ಣವಾಗಿ ಪ್ರಕಟವಾಗುತ್ತದೆಯೋ ಆ ದಿನ ನಿಮ್ಮ ಒಳ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಶಾಂತಿ ಮೂಡುತ್ತದೆ. ಆಗ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ, ಹೋರಾಟದ ಸಮಯ ಮುಗಿದಿದೆ, ಹೊಸ ಅಧ್ಯಾಯ ಆರಂಭವಾಗಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಹಾಗೂ ಕಮೆಂಟ್ನಲ್ಲಿ ಸಂಪೂರ್ಣ ಭಕ್ತಿಯಿಂದ ಹರ ಹರ ಮಹಾದೇವ ಎಂದು ಬರೆಯಿರಿ. ಏಕೆಂದರೆ ಮೇಷರಾಶಿಯವರೇ, ಮಹಾದೇವರು ತಮ್ಮ ಭಕ್ತರನ್ನು ಎಂದಿಗೂ ಬರಗೈಯಲ್ಲಿ ಕಳುಹಿಸುವುದಿಲ್ಲ ಮತ್ತು ಈ ಬಾರಿ ನಿಮ್ಮ ಎಲ್ಲ ತಾಳ್ಮೆ, ಶ್ರಮ ಮತ್ತು ಹೋರಾಟಕ್ಕೆ ಒಂದು ವಿಶೇಷ ಫಲ ದೊರೆಯುವ ಸಾಧ್ಯತೆ ಕಾಣಿಸುತ್ತಿದೆ. ಹರ ಹರ ಮಹಾದೇವ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.